ಅಂತೇಳಿ ಪ್ರಶ್ನೆ ಇವತ್ತು ಮಾಡುವಂಥದ್ದು. ಇದು ನಮ್ಮ ಕೈಲಿ ಕಂಡದ್ದು ಎಷ್ಟಾದ್ರೂ ಗೊತ್ತಿಲ್ಲ. ಅಂದರೆ ಇವತ್ತು ರಾಜಕೀಯಕ್ಕೆ ದುಡ್ಡು ಬೇಕು ಅಂತೇಳಿ ಎಲ್ಲರಿಗೂ ತಿಳಿದಂಥ ವಿಷಯ. ಅದು ದುಡ್ಡು ಮಾಡೋದಕ್ಕೆ ಏನೇನೋ ಕಾರಾದಿ ಹುಡುಕ್ತಾರೆ, ತಪ್ಪಾದಿ ಹುಡುಕ್ತಾರೆ, ಲೆಫ್ಟ್ ರೈಟ್ ಏನೋ ಮಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮುಖ್ಯ ಅಲ್ಲ. ಆದ್ರೆ ಮುಖ್ಯ ಏನಪ್ಪ ಅಂದ್ರೆ 2028ರಲ್ಲಿ DKC ಮುಖ್ಯಮಂತ್ರಿ ಆಗ್ತಾರೋ ಇಲ್ಲವೋ ಅನ್ನುವಂಥದ್ದು. ಇವತ್ತಿನ ಸ್ಥಿತಿ ನೋಡಿದ್ರೆ ಒಂದು ಕಾಂಗ್ರೆಸ್ ಆರಿಸಿ ಬಂದ್ರೆ ಕಾಂಗ್ರೆಸ್ಸದ ಇವತ್ತಿನ ಹೈಕಮಾಂಡ್ ನಿಶ್ಚಿತವಾಗಿ DKC ಅವ್ರನ್ನ ಮಾಡ್ತದೆ ಅನ್ನೋದು ಅಷ್ಟು ಸ್ಪಷ್ಟ ಅದ. ಅವ್ರಿಗೆ ಗೊತ್ತದ ಈಗ ನನಗೆ ಇನ್ನು 6 ತಿಂಗಳು 3 ತಿಂಗಳು ಅಂತ ನನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ, ಮತ್ತು ನಾನು ಬಯಸೋದು ಬೇಕಾದ್ರೆ ಮನ್ಸೋದು ಹೋಗೋದು. ಹುಲಿ ಬರ್ತದೆ ಬಿಡ್ತದೆ ಬೇರೆ ವಿಷಯ. ಹುಲಿ ಬರ್ತದೆ ಎಷ್ಟು ಮನುಷ್ಯ ಗಾಬ್ ಆಗ್ತಾರೆ, ಹಂಗೆ ಮಾಡಿಸ್ಕೊಂಡು ಹೋಗುವಂಥ ಪಾಲಿಸಿ ಆಗಿದ್ದಾರೆ. ಅವ್ರ ಅಭ್ಯಾಸ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಅವರು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿದ್ದಾರೆ RSS ಬಗ್ಗೆ. ಅಂದ್ರೆ ಅದೇನು ಹೋಗ್ತದೆ, ಏನು ಮಾಡ್ತದೆ, ಏನು ಅದು ಹೆಂಗೆ ಬ್ರೈನ್ ವಾಶ್ ಮಾಡ್ತದೆ, ಇದ್ರ ಬಗ್ಗೆ ಎಲ್ಲರೂ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಅದು ಆ ರೀತಿ ಕಾಂಗ್ರೆಸ್ನ ಬಳಸಬೇಕು ಅನ್ನೋಂಥ ವಿಚಾರದಲ್ಲಿದ್ದಾರೆ. ಮತ್ತು ಅವ್ರಿಗೆ ಕಾಂಗ್ರೆಸ್ಗಿಂತಲೂ ಉತ್ತಮವಾದ ಪಕ್ಷ ಮತ್ತೊಂದು ಇಲ್ಲ DKC ಅವರಿಗೆ. ಮತ್ತು ಅದನ್ನು ಬೆಳೆದು ಬಂದಾರದ ಜೊತೆಗೆ ನಮ್ಮ SM ಕೃಷ್ಣಾರವರ ಶಿಷ್ಯರವರು ಅವ್ರನ್ನೂ ಹೋದ್ರು BJPಗೆ. ಅವ್ರಿಗೇನೋ ಒಂದು ಅನಿಸ್ತು ಆ ಸಂದರ್ಭ. ಆದರೆ ಆ ಸಂದರ್ಭದಲ್ಲಿ ಇವರು BJP ಬಿಟ್ಟು ಕಾಂಗ್ರೆಸ್ನೇ ಉಳಿದಿಲ್ಲ. ಹೋಗ್ಬೇಕಾಗಿತ್ತು, ಇವರು ಹೋಗಿಲ್ಲ. ಯಾಕಂದ್ರೆ ಇವ್ರಿಗೆ ನೇರವಾಗಿ ಸೋನಿಯಾ ಗಾಂಧಿಯವರ ಮನೆಯೊಳಗೆ ಅಡುಗೆ ಮನೆ ತಗೊಂಡು ಇವ್ರಿಗೆ ಅವಕಾಶ ಅದ. ರಾಹುಲ್ ಗಾಂಧಿಯವರಿಗೂ ಇವ್ರ ಮೇಲೆ ಪ್ರೀತಿ ಸಾಕಷ್ಟದ. ಒಬ್ಬ ಕಟ್ಟರ್ ಕಾಂಗ್ರೆಸ್ಸಿಗೆ ಅಂತ. ಹೀಗಾಗಿ ಇವೆಲ್ಲ ದಿಶೆಯಲ್ಲಿ ನಾನು 2028ರಲ್ಲಿ ಮುಖ್ಯಮಂತ್ರಿ ಆಗೋದು ನಿಶ್ಚಿತ ಅವರವರು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅದು ಬೇಕಿದೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಬೇಕು. ಉಳಿದವ್ರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಮಗೆ ನಾವೇನು ಮಾಡೋಕ್ಕೆ ಸಾಧ್ಯದ ಅನ್ನುವಂಥದ್ದು ಭಾಳ ಮುಖ್ಯ ಅದ. ಈ ದಿಶೆಯಲ್ಲೇ ಇವತ್ತಿನ ಮಟ್ಟಿಗೆ ಮಾತ್ರ DKC ಅವರು 2028ರಲ್ಲೇ ಕಾಂಗ್ರೆಸ್ ಆರಿಸಿ ಬಂದರೆ ಅವರು ಮುಖ್ಯಮಂತ್ರಿ ಆಗುವ ಅವಕಾಶಗಳು ಭಾಳ ಇದ್ದಾವೆ. ಮತ್ತು